ನಮಸ್ತೆ, ವೆಲ್ಕಮ್ ಟು ಆಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಹಸ್ಬೆಂಡ್ ಮನೇಲಿ ನನ್ನ ಡೈಲಿ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಸಿಂಪಲಾಗಿ ತೋರಿಸಿದ್ದೀನಿ. ಹಾಗೆ ಇದು 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಕೂಡ ಆಗಿರುತ್ತೆ. ಹಾಗೆ ಪಾಪನ ಹೊರಗಡೆ ಆಟಾಡಕ್ಕೆ ಬಿಟ್ಟು ಬಂದಿದ್ದೆ. ಆಲ್ರೆಡಿ ಅವ್ರು ಬಂದುಬಿಟ್ರು ಒಳಗಡೆ. ಒಂದು ಕಡೆ ಈರುಳ್ಳಿ ದೋಸೆಗೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ತವ ಮೇಲೆ ಈ ರೀತಿ ಈರುಳ್ಳಿ ಹಚ್ಚಿ ತೀಡೋದ್ರಿಂದ ದೋಸೆ ಕೂಡ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ತವಾಗೆ ಹಿಡಿಯೋದಿಲ್ಲ ಅಂತ ಈ ರೀತಿ ಈರುಳ್ಳಿದೆ ಚೆನ್ನಾಗಿ ಸ್ಕ್ರಬ್ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ತದನಂತರ ಒಂದು ಕಡೆ ಅಮ್ಮ ಅಂಬಲಿ ಕೂಡ ಮಾಡ್ಕೊಳ್ತಾಯಿದ್ರು ಅತ್ತೆ. ಹಳ್ಳಿ ಕಡೆ ಹಾಗೆ ಅಂಬಲಿ ರೊಟ್ಟಿ ಎಲ್ಲ ತುಂಬ ಇಷ್ಟ. ಹಾಗೆ ಹೊಟ್ಟೆ ತುಂಬ ಊಟ ಕೂಡ ಆಗುತ್ತೆ. ಈ ರೀತಿ ತಿಂಡಿ ಬೆಂಗಳೂರಲ್ಲಿ ಮಾಡೋ ರೀತಿ ತಿಂಡಿ ಎಲ್ಲ ಮಾಡ್ಕೊಳಕ್ಕಾಗೋದಿಲ್ಲ. ನೋಡಿ ಈರುಳ್ಳಿ ಹಾಕಿದರೂ ಕೂಡ ದೋಸೆ ಯಾವ ರೀತಿ ಬರ್ತಿದೆ ಅಂತ. ಅದು ಸ್ವಲ್ಪ ದಪ್ಪನಾಗೆ ಮಾಡ್ಕೊಬೇಕು ದೋಸೆ, ಯಾಕೆಂದರೆ ಈರುಳ್ಳಿ ದೋಸೆ ಅಲ್ವಾ, ಹಾಗಾಗಿ ಸರಿ ಅಂತೇಳಿ ಒಂದು ಕಡೆ ಈರುಳ್ಳಿ ದೋಸೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಮ್ಮ ಒಂದು ಕಡೆ ಅಂಬಲಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಜೋಳದ ಅಂಬಲಿ ಅಂತ ಮಾಡ್ತಾರೆ ಊರ ಕಡೆ, ಅದನ್ನು ಕೂಡ ರೆಡಿ ಮಾಡ್ಕೊಳ್ತಿತ್ತು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಈ ಅಂಬಲಿ. ಅಂದರೆ ಹೊಟ್ಟೆ ಬೇಗ ತುಂಬುತ್ತೆ. ಈ ರೀತಿ ತಿಂಡಿ ಯಾವುದಾದ್ರೂ ಮಾಡಬೇಕಾದ್ರೆ ಈ ರೀತಿ ಸೈಡಿಗೆ ಅಂಬಲಿ ಕೂಡ ಮಾಡ್ಕೊಂಬಿಡ್ತಾರೆ. ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ರೊಟ್ಟಿ ಮಾತ್ರ ಮಾಡ್ಕೊಳ್ತಾರೆ, ಈ ಅಂಬಲಿ ಎಲ್ಲ ಮಾಡ್ಕೊಳ್ಳಲ್ಲ. ಇನ್ನೇನು ಅನ್ನ ಅದು ರೀತಿ ಆಗುತ್ತೆ. ಸರಿ ಅಂತೇಳಿ ತಿಂಡಿ ಎಲ್ಲ ತಿಂದುಬಿಟ್ಟು ಇನ್ನೇನು ಅಕ್ಕಿ ರೇಷನ್ ಅಕ್ಕಿ ಕೂಡ ತಂದಿರೋದಲ್ಲ ಅದನ್ನೆಲ್ಲ ಕೇರ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಪಾಪ ನೋಡಿ ನನಗೆ ಕೇರಕ್ಕೆ ಬಿಡ್ತಾಯಿಲ್ಲ. ಅದು ತೊಗೊಂಡ್ಬಿಟ್ಟು ಅಕ್ಕಿನ ಎಳ್ಕೊಂಡು ಅಕ್ಕಿ ಎಲ್ಲ ಮನೆ ತುಂಬ ಚೆಲ್ಲಬೇಕು, ಅವಾಗ ಇಷ್ಟ. ಜರಡಿ ಹಿಡಿಯೋಣ ಅಂದರೆ ಬಿಡ್ತಾನೆ ಇಲ್ಲ. ಹಾಗಾಗಿ ಒಂದು 10 ನಿಮಿಷ ಅವ್ರ ಕೈಲೇ ಕೊಟ್ಬಿಟ್ಟಿದ್ದೆ, ನೀವು ಆಟ ಆಡಿ ಅಂತೇಳಿ. ಹಾಗಾಗಿ ಅವರು ಎಲ್ಲ ಕೂಡ ಹೊರಗಡೆ ಚೆಲ್ತಾಯಿದ್ರು. ಹಾಗೆ ಅಮ್ಮ ಅವ್ರನ್ನ ಎತ್ಕೊಂಡು ಬಿಟ್ಟೋದ್ರು. ಇನ್ನೇನು ಜರಡಿ ಹಿಡಿಯೋಣ, ರೇಷನ್ ಅಕ್ಕಿ ಅಲ್ವಾ, ಅದ್ರಲ್ಲಿ ಭತ್ತ ಕಲ್ಲು ಏನಾದರೂ ಇದ್ದರೆ ಆರಿಸ್ಬಿಟ್ಟು ಇನ್ನೇನು ಎತ್ತಿಟ್ಕೊಳ್ತೀನಿ. ಹಾಗೆ ನಾಳೆ ಊರಿಗೆ ಕೂಡ ಹೋಗಬೇಕು, ಅದನ್ನು ಕೂಡ ಅಷ್ಟೇ ಕಂಟಿನ್ಯೂ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಲೇ ಆಗ್ತಿದೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಊರಿಂದ ಬಂದು ಮನೆಯೆಲ್ಲ ಕ್ಲೀನ್ ಅದೆಲ್ಲ ಪ್ರೋಸೆಸ್ಸಿಗೆ ವೀಡಿಯೋ ಕೂಡ ಅಪ್ಲೋಡ್ ಆಗ್ತಾಯಿಲ್ಲ. ಅಂದರೆ ವೀಡಿಯೋ ಎಲ್ಲ ಇದೆ, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಅಷ್ಟೊಂದು ವೀಡಿಯೋ ಕೂಡ ಮಾಡೋಕ್ಕಾಗ್ತಿಲ್ಲ. ನೋಡಿ ಎಲ್ಲ ಅಕ್ಕಿ ಕೂಡ ಕೇರ್ಕೊಂಡು ಆದ ನಂತರನೇ ಊಟಕ್ಕೆ ಅಂತೇಳಿ, ಅಂದರೆ ಹೊಲಕ್ಕೆ ಹೋಗಿದ್ದಾರಲ್ವ, ಮೆಕ್ಕೆಜೋಳ ಎಲ್ಲ ಮುರಿದ ಸೀಸನ್ ಇದು. ಹಾಗಾಗಿ ಮೆಕ್ಕೆಜೋಳ ಮುರಿಯೋಕ್ಕೆ ಹೋಗಿದ್ರು. ಅವ್ರಿಗೆ ಊಟಕ್ಕೆ ಕೊಟ್ಟು ಬರೋಕ್ಕೆ ಅಂತ ಅತ್ತೆ ಹೋಗಿದ್ರು. ಅಷ್ಟರೊಳಗಡೆ ಅಕ್ಕಿ ಎಲ್ಲ ಜರಡಿ ಇಟ್ಕೊಂಡು ಬಿಟ್ಟರೆ, ಪಾಪು ಕೂಡ ಅಷ್ಟೇ ಎತ್ಕೊಂಡು ಹೋಗಿದ್ರಲ್ವ, ಹಾಗಾಗಿ ಬೇಗ ಆಗಿಬಿಡುತ್ತೆ ಅಂತ ಮಾಡ್ಕೊಳ್ತಿದ್ದೀನಿ. ಒಂದು ಕಡೆ ಜರಡಿ ಇದ್ದರೆ ಒಂದು ಕಡೆ ಅಮ್ಮಂಗೆ ಈಸಿ ಆಗುತ್ತೆ. ಮತ್ತು ನಾಳೆ ನಾನು ಊರಿಗೆ ಹೋದ್ಮೇಲೆ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂಥೇಳಿ ಅಕ್ಕಿ ಎಲ್ಲ ಜರಡಿ ಇಟ್ಕೊಟ್ಬಿಡ್ತಿದ್ದೀನಿ. ಹಾಗೆ ಜೋಳ ಹಿಟ್ಟೆಲ್ಲ ತೊಗೊಂಡು ಹೋಗಬೇಕು ಅಂತ ಜೋಳ ಕೂಡ ಹೊರಗಡೆ ಒಣಗಾಕಿದ್ರು, ಅದನ್ನು ಕೂಡ ನೋಡ್ಕೊಳ್ತೇನೆ. ಹಾಗೆ ನನ್ನ ನಾದಿನಿ ಕೋನ್ ತೊಗೊಬಂದಿದ್ಲು, ಅದಕ್ಕೆ ಬನ್ನಿ ಮೆಹಂದಿ ಬಿಡ್ತೀನಿ ಅಂತ ಹೇಳಿದ. ಹಬ್ಬದ ಟೈಮಲ್ಲಿ ಬಿಡಿಸ್ಕೊಳ್ಳೋಕ್ಕೆ ಎಲ್ಲರೂ ಬ್ಯುಸಿ ಇದ್ದರು, ಹಬ್ಬ ಅದೆಲ್ಲ ಇರೋದ್ರಿಂದ. ಅವಳು ಕೂಡ ಅಷ್ಟೊಂದು ಫ್ರೀ ಟೈಮ್ ಇರಲಿಲ್ಲ, ಅವಳು ಕಾಲೇಜ್ಗೆಲ್ಲ ಹೋಗ್ತಾಳೆ. ಹಾಗಾಗಿ ಸರಿ ಬನ್ನಿ ಇವತ್ತು ಹಾಕ್ತೀನಿ, ಫ್ರೀ ಇದ್ದೀನಿ ಅಂತ ಹೇಳಿದ್ಲು. ಯಾಕಂದರೆ ನಾಳೆ ಮತ್ತೆ ನಾವು ಊರಿಗೆ ಹೊರಡ್ತೀವಿ ಅಂತೇಳಿ. ಸರಿ ಆಯಿತು ಹಾಕ್ತೀನಿ ಅಂದಿದ್ಲಲ್ವ, ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಕೂಡ. ಪಾಪು ಕೂಡ ಅಷ್ಟೇ ಊಟ ಎಲ್ಲ ಮಾಡಿಸ್ಬಿಟ್ಟು ಅವ್ಳನ್ನೂ ಕೂಡ ಮಲಗಿಸಿ, ಅಂದರೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ಮೆಹಂದಿ ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಲವು ಟೈಮ್ ಮೆಹಂದಿ ಬಿಡಿಸ್ಕೊಂಡಾದ್ಮೇಲೆ ಪಾಪು ಹಠ ಮಾಡಿಬಿಡ್ತಾರೆ. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪು ಕೂಡ ಊಟ ಮಾಡಿಸಿ ನಾನು ಕೂಡ ಊಟ ಮುಗಿಸ್ಕೊಂಡಾದ್ಮೇಲೆ ಮೆಹಂದಿ ಬಿಡಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಮೆಹಂದಿ ಬಿಡ್ತಾರೆ ನನ್ನ ನಾದಿನಿ ಕೂಡ. ವ್ಲಾಗ್ನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಊರಿಗೆ ಹೋಗಬೇಕು ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೆ, ಒಂದು 5:30ಗೆಲ್ಲ ಎದ್ದಿದ್ದೆ. ಅಂದರೆ ಡೇ ಟೈಮೇ ನಾನು ಜಾಸ್ತಿ ಜರ್ನಿ ಮಾಡೋದು, ಏಕೆಂದರೆ ಪಾಪು ಇರೋದ್ರಿಂದ ರಾತ್ರಿ ಹೊತ್ತು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಬೆಳಗ್ಗೆನೇ ಜರ್ನಿ ಮಾಡ್ತೀನಿ ಜಾಸ್ತಿ. ನೋಡಿ ಕವಳ ಅಂತಾರೆ ನಮ್ಮ ಕಡೆ, ತುಂಬ ಕವಳ ಬಿತ್ತು ಊರ ಕಡೆ, ಅಂದರೆ ಇಬ್ನಿ ಅಂತೀರಲ್ವ ಆ ರೀತಿ. ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ನಮಗೆ, ತುಂಬ ಕವಳ ಇತ್ತು. ನಮ್ಮ ಪಾಪು ಕೂಡ ಅಷ್ಟೇ ಟೋಪಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಇನ್ನೂ ಊರಿಗೆ ಹೊರಟಿಲ್ಲ, ಹಾಗಾಗಿ ಸ್ವಲ್ಪ 10 ಗಂಟೆ ಮೇಲೆ ಹೊರಡೋದು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮಾಡಿಕೊಂಡೆ. ಅಮ್ಮ ರೊಟ್ಟಿ ಮಾಡಿ ಪಲ್ಯ ಹಾಗೆ ಮೆಂತ್ಯ ಚಟ್ನಿ ಎರಡೂ ಕೂಡ ಮಾಡಿದರು. ಅಮ್ಮ ಅಡುಗೆ ಮಾಡೋಷ್ಟರೊಳಗೆ ನಾನು ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದಿದ್ದೆ. ಹರ್ಕೊಂಬರೋಣ ಅಂತೆಲ್ಲ ಇತ್ಲಿಗೆ ಹೋಗಿದ್ದೆ. ಅಷ್ಟರೊಳಗೆ ನೋಡಿ ಆ ಎಮ್ಮೆ ಕರು ಜೊತೆ ಆಟ ಆಡ್ತಾ ಇದ್ದಾನೆ ಪಾಪು. ಅಂದರೆ ಅದನ್ನು ಮುಟ್ಟೋದು, ಅದಕ್ಕೆ ಮುತ್ತು ಕೊಡೋದು, ಅದೊಂಥರ ಖುಷಿ ಅವ್ರಿಗೆ. ಅಪರೂಪಕ್ಕೆ ನೋಡ್ತಾರಲ್ವ, ಹಾಗಾಗಿ ದಿನ ಇದ್ದರೂ ಕೂಡ ಅದ್ರ ಜೊತೆಗೆ ಆಟಾಡ್ತಿದ್ರು. ಅವ್ರ ಚಿಕ್ಕಪ್ಪ ವೀಡಿಯೋ ಮಾಡಿಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಆಟಾಡ್ತಿದ್ರು. ಪ್ರಾಣಿಗಳು ಅಂದರೂ ಕೂಡ ಅಷ್ಟು ಇಷ್ಟಪಡ್ತಾರೆ. ಬೆಂಗಳೂರಲ್ಲಾದರೆ ಮನೇಲೇ ಇರಬೇಕು. ಹಾಗೆ ಆ ಕರು ಜೊತೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ಆ ಕರು ಕೂಡ ಅಷ್ಟೇ ಯಾವುದೇ ರೀತಿ ತೊಂದರೆ ಮಾಡಲ್ಲ ಪಾಪುಗೆ. ಹಾಗಾಗಿ ಅಂತಲೇ ನನ್ನ ಮೈದನ ಕ್ಲಿಪ್ಪಿಂಗ್ಸ್ ತೊಗೊಳ್ತು ವೀಡಿಯೋ ಮಾಡ್ಕೊಳ್ತಾಯಿದ್ರು. ಪಾಪು ಅದ್ರ ಪಾಡಿಗೆ ಅದ್ರ ಜೊತೆ ಆಟಾಡ್ತಾಯಿದ್ರು. ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ರೊಟ್ಟಿ ಮಾಡಿದ್ರು ಅಮ್ಮ, ಅದನ್ನೇ ತಿನ್ಕೊಂಡ್ಬಿಟ್ಟು ಇನ್ನೇನು ಹೊರಡೋಣ. ಅಂದರೆ ಊರಿಂದ
2 ಬಸ್ ಚೇಂಜ್ ಮಾಡಬೇಕು. ಹಾಗಾಗಿ ಬೇಗನೆ ಬಂದ್ವಿ. ಬೇಗ ಹೋಗೋದ್ರಿಂದ ಮೆಜೆಸ್ಟಿಕ್ ಕೂಡ ಬೇಗ ರೀಚ್ ಆಗ್ತೀವಿ ಅಂತೇಳಿ ಬೆಳಗ್ಗೆ ಅರೌಂಡ್ ಮನೆ ಬಿಟ್ಟಿದ್ದೆ 8:30 9 ಗಂಟೆ ಆಯಿತು. ಜೊತೆಗೆ ನನ್ನ ಮೈದ್ನ ಬಂದಿದ್ದ, ಅಂದರೆ ಬಸ್ ಹತ್ತಿಸ್ಬಿಟ್ಟು ಹೋಗೋಕ್ಕೆ ಅಂತ ಅವ್ರು ಬಂದಿದ್ದರು. ನಮ್ಮ ಪಾಪು ನೋಡಿ ಒಂತಲ್ಲಿ ಕೂಡ ಸುಮ್ಮನೆ ಕೂರೋದಿಲ್ಲ, ಇದೇ ರೀತಿ ತಲಹರಟೆ ಮಾಡ್ತಾರೆ. ಇಳಿಬೇಕು, ಅಲ್ಲೆಲ್ಲ ಓಡಾಡಬೇಕು ಅಂತ ಹಠ ಮಾಡ್ತಿದ್ರು. ನೋಡಿ ನಾನು ಹೇಳಿದ್ನಲ್ವ ನನ್ನ ಮೈದ್ನ, ಅವರು ಕೂಡ ಅಷ್ಟೇ ಬಂದಿದ್ರು ಜೊತೆಗೆ ಬಿಟ್ಟು ಹೋಗೋಕ್ಕೆ ಅಂತೇಳಿ. ಸರಿ ಇನ್ನೇನು ಬಸ್ ಬಂತು ಹೊರಡೋಣ ಅಂತ ಕೂಡ ಹೊರಟ್ವಿ. ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಶಿವಮೊಗ್ಗ ರೀಚ್ ಆದಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಳ್ತಿದ್ದೀನಿ. ನಾವು ಶಿವಮೊಗ್ಗ ಬಿಟ್ಟಿದ್ದೆ 11:15 ಆಗಿತ್ತು. ಹಾಗೆ ನಾನು ಊರಿಂದ ಬರಬೇಕಾದ್ರೆ ಕನ್ನಡ ರಾಜ್ಯೋತ್ಸವ ಇತ್ತು. ನಾನು ಹೇಳಿಲ್ಲ ಬ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತುಂಬ ಚೆನ್ನಾಗಿ ಬಸ್ಸಿಗೆ ಅಲಂಕಾರ ಕೂಡ ಮಾಡಿದರು ಅಲ್ಲೆಲ್ಲ. ಹಾಗೆ ಅಲ್ಲೆಲ್ಲ ಡ್ಯಾನ್ಸ್ ಅದೆಲ್ಲ ಇತ್ತು. ನಾನು ಅಲ್ಲೆಲ್ಲ ಇಳಿದ್ಬಿಟ್ಟು ನೋಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ಇರೋದ್ರಿಂದ. ಬಸ್ಸು ಸ್ಟಾಪ್ ಆದ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ನಡೀತಾ ಇದ್ವು. ನೋಡಿ ಮೈಸೂರು ದಸರಾ ಉತ್ಸವ ಅಂತ ಕೂಡ ಆ ಥರ ಬ್ಯಾನರ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ KSRTC ಬಸ್ ರೀತಿ ಮಾಡಿಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಶಿವಮೊಗ್ಗದಲ್ಲಿ ಯಾವೆಲ್ಲ ಪ್ರವಾಸಿ ತಾಣಗಳಿವೋ ಅವನು ಕೂಡ ಅಷ್ಟೇ ಪಿಕ್ಚರ್ಗಳೆಲ್ಲ ಹಾಕಿದ್ರು. ಹಾಗೆ KSRTC ಬಸ್ದು ಕೂಡ ಹಾಕಿದ್ರು. ಎಲ್ಲ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಕನ್ನಡ ರಾಜ್ಯೋತ್ಸವ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಾಗಾಗಿ ಅಲ್ಲೆಲ್ಲ ಸ್ಟುಡಿಯೋ ಮಾಡ್ಕೊಂಡಿಲ್ಲ. ಬೆಂಗಳೂರಿಗೆ ಬಂದಮೇಲೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಎಲ್ಲ ಪ್ರತಿಯೊಂದು ಊರಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಅಂದರೆ ಖುಷಿಯಾಗುತ್ತೆ. ನಾನು ಊರಿಂದ ಏನೆಲ್ಲ ತಂದೆ ಅಂತ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.